ನಾನಿವಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ. ಇವಾಗ ಸಮಯ 10 ಗಂಟೆ. ನಾಳೆ ಬೆಳಗ್ಗೆ ನೇತ್ರಾವತಿ ಟ್ರೆಕ್ ಹೋಗೋದಕ್ಕೆ ಇಲ್ಲಿಂದ ಹೊರಟಿದ್ದೀನಿ. ನಾನ್ AC ಸ್ಲೀಪರ್ ಕೋಚ್ ಬಸ್ಸಲ್ಲಿ ಕಳಸಾಗೆ ಬಸ್ ಬುಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಬಾಳ್ಗಲ್ಗೆ ಹೋಗಿ ಅಲ್ಲಿಂದ ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅಲ್ಲಿಂದ ಟ್ರೆಕ್ಕಿಂಗ್ ಅರೇಂಜ್ ಮಾಡಿಕೊಡ್ತಾರೆ. ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಟ್ರೆಕ್ಕಿಂಗ್ ಹೋಗಬೇಕು. ಈಗ ನೈಟೆಲ್ಲ ಫುಲ್ ಜರ್ನಿ ಮಾಡಿ ಕಳ್ಸೋದವ್ರಿಗೆ ಅಲ್ಲಿಂದ ಬಸ್ಸಲ್ಲಿ ಹೋಗಿ ಬಾಳ್ಗಲ್ ತಲುಪಿ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಈಗಂತೂ ವೆದರ್ ಮಳೆ ತುಂಬ ಚೆನ್ನಾಗಿ ಆಗಿರೋದ್ರಿಂದ ತುಂಬ ಚೆನ್ನಾಗಿರ್ತದೆ ನೇತ್ರಾವತಿ. ಈಗಂತೂ ಒಳ್ಳೆ ಈಗ ಕೆಲವರೆಲ್ಲ ಹೋಗಿರೋರು ಇನ್ಸ್ಟಾದಲ್ಲೆಲ್ಲ ವೀಡಿಯೋ ಪೋಸ್ಟ್ ಮಾಡಿರೋದು ನೋಡಿದಾಗ ತುಂಬ ಚೆನ್ನಾಗಿ ವ್ಯೂ ಕಾಣಿಸ್ತಿದೆ. ಆದ್ದರಿಂದ ಹೋಗ್ಬೇಕಂತ ಹೊರಟಿದ್ದೀನಿ. ಬನ್ನಿ ನೋಡೋಣ. ಇದೇ ಬಸ್ಸಲ್ಲಿ ಹೋಗ್ಬೇಕಿರೋದು. ಈಗ ಟೈಮ್ 10 ಗಂಟೆ 10:26ಕ್ಕೆ ಹೊರಡೋದು. ಈಗ ಇಲ್ಲಿ ಹತ್ತಿ ಇಲ್ಲಿ ಬಸ್ಸಲ್ಲಿ ಹತ್ತು ಮಲ್ಕೊಂಡ್ರೆ 5:15ಗೆ ಕಳಸಾದಲ್ಲಿ ಇಳಿಯೋದು. ಅಲ್ಲಿಂದ 6 ಗಂಟೆಗೆ ಬಾಳ್ಗಲ್ಗೆ ಬಸ್ ಇದೆ. ಅದರಲ್ಲಿ ಹೋಗಿ ಬಾಳ್ಗಲಲ್ಲಿ ಇಳ್ಕೊಂಡು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಈಗ ಹೋಗಿ ಬಸ್ ಹತ್ತಿ ಮಲ್ಗೋದೇನೆ. ಈಗ ಟೈಮು 6:25 ಆಯಿತು. ನಾವು ಕಳಶಕ್ಕೆ ಬರೋಷ್ಟರಲ್ಲಿ 6:20 ಆಗೋಯಿತು. ಒಂದು 50 ನಿಮಿಷ ಲೇಟ್ ಆಯಿತು ಬಸ್ಸು. 5:05 ಬರಬೇಕಾಗಿದ್ದಂಥ ಬಸ್ಸು 6:20ಕ್ಕೆ ಬಂತು. ಸಿಕ್ಕಾಪಟ್ಟೆ ಚಳಿ ಅನಿಸ್ತಾಯಿತ್ತು. ಒಂದು ಟೀ ಕುಡಿಯೋಣ ಅಂದ್ಕೊಂಡು 10 ನಿಮಿಷ ಬಸ್ ಬಂದು ನಿಂತಿತ್ತು. ಆ ಗ್ಯಾಪಲ್ಲಿ ಹೋಗಿ ಒಂದು ಟೀ ತಗೊಂಡ್ಬಂದು ನಡ್ಕೊಂಬಂದು ಕುಡ್ಕೊಂಬರ್ತಾಯಿದ್ದೀನಿ. ಬಸ್ಸು ನಿಂತಿದೆ. ಇಲ್ಲಿಂದ ಹತ್ಕೊಂಡು ಬಾಳ್ಗಲ್ಗೆ ಹೋಗಿ ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ನಾನಿವಾಗ ಬಾಳ್ಗಲ್ಗೆ ಬಂದಿದ್ದೀನಿ. ಕಳಶದಿಂದ 12 ಕಿಲೋಮೀಟ್ರ್ ಅಷ್ಟೇ. ಆ ಬಸ್ಸಲ್ಲಿ ಬಂದು ಇಲ್ಲಿ ಇಳ್ಕೊಂಡಿದ್ದೀನಿ. ಈಗ ನಾನು ನ್ಯೂ ಮಲ್ನಾಡ್ ಸ್ಟೋರ್ ಅಂತ ಇಲ್ಲಿದ್ದೀನಿ. ಇಲ್ಲಿ ಒಂದು 3-4 ಸ್ಟೋರ್ಗಳಿವೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಬಂದರೆ ಅವ್ರು ಫ್ರೆಶ್ ಅಪ್ ಆಗೋಕ್ಕೆ ಅರೇಂಜ್ ಮಾಡಿ ಬೇಸ್ ಪಾಯಿಂಟ್ಗೆ ಡ್ರಾಪ್ ಹಾಕ್ಸೋದಕ್ಕೆ ಅರೇಂಜ್ ಮಾಡಿಕೊಡ್ತಾರೆ. ಇಲ್ಲಿಂದ ಬೇಸ್ ಪಾಯಿಂಟ್ಗೆ ಹೋಗಿ ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಸಂಸೆಗೆ ಬಂದರೆ ಸಾಕು, ಅಲ್ಲಿಂದನೇ ಹೋಗ್ಬೋದು. ಬಟ್ ಇಲ್ಲಿಗೆ ಬಂದರೆ ಅರೇಂಜ್ ಮಾಡಿಕೊಡ್ತಾರೆ ಅನ್ನೋದ್ರಿಂದ ಇಲ್ಲಿಗೆ ಬಾಳ್ಗಲ್ಗೆ ಬಂದು ಇಲ್ಲಿಂದ ಹೋಗ್ತಿರೋದು. ಅಲ್ಲಿಂದ ಜೀಪಲ್ಲಿ ಫಾರೆಸ್ಟ್ ಆಫೀಸ್ ಚೆಕ್ ಪೋಸ್ಟ್ ಇದೆ. ಅಲ್ಲಿಗೆ ಬಂದು ಅಲ್ಲಿ ನಮ್ಮದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಬಂದಿರೋದು ಫಾರ್ಮು ಮತ್ತು ID ಕಾರ್ಡು ಬ್ಯಾಗೆಲ್ಲ ಚೆಕ್ ಮಾಡಿಸಿ ಅಲ್ಲಿಂದ ಟ್ರೆಕ್ಕಿಂಗ್ ಶುರು ಮಾಡಿರೋದು. ಲೈಟಾಗಿ ಮಳೆ ಬರ್ತದೆ. ಇವಾಗ ಶುರು ಮಾಡ್ತಾಯಿದ್ವಿ. ನಾವು 7 ಜನ ಬೇರೆ ಯಾರು ಬಂದಿದ್ವಿ. ಎಲ್ಲರೂ ಒಟ್ಟು ಸೇರಿಸಿ ಒಂದು ಜೀಪ್ ಮಾಡಿ ಅಲ್ಲಿಂದ ಒಬ್ಬರು ಗೈಡ್ನ ಅರೇಂಜ್ ಮಾಡಿಕೊಟ್ಟು ಅಲ್ಲಿಂದ ಟ್ರೆಕ್ಕಿಂಗ್ ಶುರು ಮಾಡಿದ್ವಿ. ಆ ಗೈಡ್ ಜೊತೆ ಹೋಗಬೇಕು. ಲೈಟಾಗಿ ಮಳೆ ಬರ್ತದೆ. ನೋಡಿಕೊಂಡು ನಿಧಾನಕ್ಕೆ ಹೋಗಿ ಬರಬೇಕು. ಈಗ ಅಲ್ಲಿಂದ ಹೊರಡ್ಕೊಂಡು ಇಲ್ಲೊಂದು ವಾಟರ್ ಫಾಲ್ಸ್ ಇದೆ. ಈ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಲೈಟಾಗಿ ಮಳೆ ಬರ್ತಾಯಿದೆ. ಜಾಸ್ತಿ ಮಳೆ ಬಿದ್ದಿದ್ರೇನು ಅಷ್ಟೊಂದು ನೀರಿಲ್ಲ. ಮಾತ್ರ ಇಲ್ಲಿ ಹೋಗೋದಕ್ಕೆ ಮಾತ್ರ ಸಖತ್ತಾಗಿದೆ. ನೀರು ಹರ್ಕೊಂಡು ಹೋಯ್ತಾ ಇದೆ ಬಂಡೆ ಮೇಲೆಲ್ಲ. ನಿಧಾನಕ್ಕೆ ಅದ್ರ ಮೇಲೆ ನಡ್ಕೊಂಡು ಬರ್ತಾಯಿದ್ರೆ ಸಖತ್ ಒಳ್ಳೆ ಫೀಲು. ನಾನು ಹೋದ ಸರಿ ಬಂದಾಗ ಬೇಸಿಗೆ ಇತ್ತು, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇಲ್ಲೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು. ಈಗ ಫುಲ್ಲು ಮಳೆ ಬಂದಿರೋದ್ರಿಂದ ಒಳ್ಳೆ ಫೀಲು, ಚೆನ್ನಾಗಿ ಕಾಣಿಸ್ತಾ ಇದೆ. ಮಾತ್ರ ಈಗ ಬಂದಿದ್ದು ಮಾತ್ರ ಸಖತ್ ವರ್ಕ್ ಅನ್ನಿಸ್ತಾ ಇದೆ. ಇವಾಗ ಒಂದು 40% ಅಷ್ಟು ಹತ್ಕೊಂಡು ಮೇಲೆ ಬಂದಿದ್ದೀನಿ. ಅಲ್ಲಿಂದ ಮೇಲೆ ಬಂದಾಗ ಫಸ್ಟ್ ವ್ಯೂ ಇದು ಕಾಣಿಸ್ತಿರೋದು. ಮಾತ್ರ ತುಂಬ ಸಖತ್ತಾಗದೆ. ಫುಲ್ಲು ಗ್ರೀನರಿಯಾಗಿ ಕಾಣಿಸ್ತದೆ. ನಾನು ಆವಾಗ ಹೋದ ಸರಿ ಬಂದಿದ್ದಾಗ ಫುಲ್ಲು ಬಿಸಿಲಿದ್ದಿದ್ದರಿಂದ ಎಲ್ಲ ಪೂರ್ತಿ ಗ್ರಾಸೇ ಇರಲಿಲ್ಲ. ಇವಾಗಂತೂ ತುಂಬ ಎಲ್ಲ ಗ್ರೀನರಿಯಾಗಿ ಸಖತ್ತಾಗಿದೆ. ಫುಲ್ ಫಾಗದೆ, ಲೈಟಾಗಿ ಮಳೆ ಬರ್ತಾಯಿದೆ. ಪೂರ್ತಿ ಮೇಲೆ ಹೋದರೆ ಇನ್ನೂ ಸಖತ್ತಾಗಿ ಕಾಣಿಸ್ತಿದೆ. ಇಲ್ಲಿಂದ ನದಿ ದಾಟಿ ಅಲ್ಲಿಂದ ಸ್ಟೀಪ್ ಸ್ಟಾರ್ಟ್ ಆಗೋದು. ನದಿವರೆಗೂ ಏನಿಲ್ಲ, ಇನ್ನೊಂದು ಕಿಲೋಮೀಟ್ರ್ ಹೋದರೆ ನದಿ ಸಿಗುತ್ತೆ. ಇಲ್ಲಿವರೆಗೂ ಏನು ಆರಾಮಾಗಿ ಹತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ನದಿ ಕ್ರಾಸ್ ಮಾಡೋಕ್ಕೂ ಅಲ್ಲೂ ಏನು ತುಂಬ ನೀರಿಲ್ವಂತೆ. ಇವಾಗ ಜಾಸ್ತಿ ಅಷ್ಟೇನು ಮಳೆ ಇಲ್ಲ. ಅದರಿಂದ ನೀರು ಕಡಿಮೆ. ಅದನ್ನು ಆರಾಮಾಗಿ ದಾಟ್ಕೊಂಡು ಅಲ್ಲಿಂದ ಮೇಲೆ ಹೋಗ್ಬಿಟ್ರೆ ಮೇಲೆ ಹೆಂಗೆ ಕಾಣಿಸುತ್ತೆ ನೋಡೋಣ ಬನ್ನಿ. ಮಾತ್ರ ಸ್ವಲ್ಪ ಏನಂದರೆ ಮಳೆ ಆಗಿರೋದ್ರಿಂದ ಸ್ವಲ್ಪ ಜಾರುತ್ತೆ. ನೋಡ್ಕೊಂಡು ಕಾಲಿಟ್ಕೊಂಡು ಚಿಕ್ಕ ಹೆಜ್ಜೆ ಇಟ್ಕೊಂಡು ಬರಬೇಕು. ಸ್ವಲ್ಪ ಸ್ಲಿಪ್ ಆದರೆ ಸ್ವಲ್ಪ ಕಷ್ಟ ಅಷ್ಟೇ. ಬನ್ನಿ ನೋಡೋಣ ಮುಂದೆ. ಈಗ ಆಲ್ಮೋಸ್ಟ್ ಫಾರೆಸ್ಟ್ ಗೇಟ್ ಸಿಗುತ್ತೆ. ಅದರಿಂದ ಒಂದು 1 ಕಿಲೋಮೀಟ್ರ್ ಅಷ್ಟು ದೂರ ಬಂದಿದ್ದೀನಿ. ಆ ಫಾಲ್ಸಿಂದ 1 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಇಲ್ಲಿಂದ ಇನ್ನು ಆ ನದಿ ಇದೆಯಲ್ಲ, ನದಿ ಸುಮಾರು 1 ಕಿಲೋಮೀಟ್ರ್ ಇದೆ. ಆ ನದಿ ಹತ್ರ ಹೋಗಿ ನಾನು ಬಾಕ್ಸ್ ತಂದಿದ್ದೀನಿ ಮನೆಯಿಂದನೇ. ತಿಂಡಿ ತಿಂದ್ಕೊಂಡು ಅಲ್ಲಿಂದ ಮುಂದಕ್ಕೆ ಹತ್ಕೊಂಡು ಹೋಗೋದು. ಎನರ್ಜಿ ಸಾಲಲ್ಲ. ನಾನು ಹೋದ ಸರಿ ಬಂದಾಗ ಅಲ್ಲೇ ತಿಂಡಿ ತಿಂದು ಬಂದಿದ್ದೆ. ಸರ್ ತಿಂದಿಲ್ಲ. ಈಗಾಗಲೇ ಆಲ್ರೆಡಿ 8:30 ಆಗ್ತಾ ಬಂತು. ಹೊಟ್ಟೆ ಹಶ್ವಾಗ್ತಿದೆ. ನದಿ ಹತ್ರ ಕೂತ್ಕೊಂಡು ತಿಂಡಿ ತಿಂದು ಅಲ್ಲಿಂದ ಮುಂದೆ ಹತ್ಕೊಂಡು ಹೋಗೋದು. ಜೊತೆ ಬಂದವರೆಲ್ಲ ಮುಂದೆ ಹೋಗ್ಬಿಟ್ರು. ನಾನು ಅಲ್ಲಿ ಸುತ್ತ ನೋಡಿಕೊಂಡು ನಿಂತಿದ್ದೆ. ಒಂದು 5 ನಿಮಿಷ ಮುಂದೆ ಹೋಗ್ಬಿಟ್ರು. ನಾನು ಈ ಕಡೆ ಲೆಫ್ಟಿಗೆ ಬರೋಕ್ಕಾಗಿತ್ತು. ರೈಟಲ್ಲಿ ಹೋಗ್ಬಿಟ್ಟು ಒಂದು 200 ಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ಹೋದ್ರೆ ಎಲ್ಲ ಕಾಣಿಸ್ತಾರೆ ಕೆಳಗಡೆ ಅವರೇ. ಈಗ ಇಳಿದು ಕೆಳಗಡೆ ಹೋಗ್ತಾಯಿದ್ದೀನಿ.
ಆ ರೋಡ್ ಮಾತ್ರ ಸಖತ್ತಾಗಿತ್ತು. ನೀಟಾಗಿ ನೀರು ಹರ್ಕೊಬತ್ತಾಯಿತ್ತು. ಅದ್ರ ಮೇಲೆ ನಡ್ಕೊಂಡು ಹೋಗ್ತಾಯಿದ್ರೆ ಸಖತ್ತಾಗಿತ್ತು. ನಾನು ಚೆನ್ನಾಗದೆ ಅಂದ್ಕೊಂಡು ನೋಡ್ಕೊಂಡು ಹಂಗೆ ಮುಂದೆ ಹೋಗ್ಬಿಟ್ರೆ ಮುಂದೆ ರೋಡೇ ಇಲ್ಲ. ಮಾತ್ರ ಆ ರೋಡ್ ಸಖತ್ತಾಗಿತ್ತು. ಈಗೆಲ್ಲ ನನಗಿಂತ ತುಂಬ ಮುಂದೆ ಹೋಗ್ಬಿಟ್ಟವ್ರೆ. ಸುಮ್ಮನೆ ಜೊತೇಲಿ ಹೋಗೋದು ಬೆಟರು. ಇಲ್ಲೆಲ್ಲ ಸ್ಲಿಪ್ ಆಗ್ತದೆ. ಒಬ್ಬೊಬ್ಬರೇ ಹೋದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಷ್ಟ. ಒಂದು 5 ನಿಮಿಷ ಯಾರೂ ಕಾಣಿಸ್ತಾ ಇರಲಿಲ್ಲ, ಎಲ್ಲ ಮುಂದೆ ಹೋಗ್ಬಿಟ್ಟಿದ್ರು. ನಾನು ಅಲ್ಲಿ ಸುತ್ತ ನೋಡಿಕೊಂಡು ಹಿಂದೆ ನಿಧಾನಕ್ಕೆ ಬರ್ತಾಯಿದ್ನಲ್ಲ, ಅದು ಡೆನ್ಸ್ ಫಾರೆಸ್ಟ್ ಏರಿಯಾ. ಅಲ್ಲಿ ಸುತ್ತ ಏನೂ ಕಾಣಿಸ್ತಾ ಇಲ್ಲ. ಅಲ್ಲಿ 2-3 ದಾರಿ, ಈ ಕಾಡು ದಾರಿಲಿ ಅಲ್ಲಲ್ಲಿ ಅಷ್ಟೇ ಸಣ್ಣ ಸಣ್ಣ ದಾರಿಗಳು ಕಾಣಿಸ್ತಿರ್ತಾವಲ್ಲ. ನಾನೆಲ್ಲೋ ಬೇರೆ ದಾರಿಲಿ ಬಂದೇನಾದರೂ ತಪ್ಪಿಸ್ಕೊಬಿಟ್ಟು ಅಂದ್ಬಿಟ್ಟು ಒಂದು 5 ನಿಮಿಷ ಫುಲ್ ಭಯ ಆಯಿತು. ಆಮೇಲೆ ಸ್ವಲ್ಪ ಮುಂದೆ ಫಾಸ್ಟಾಗಿ ಬಂದಾಗ ಎಲ್ಲ ಇಲ್ಲೇ ಹೋಗ್ತಾಯಿದ್ರು, ಕಾಣಿಸಿದ್ರು. ಈಗ ಸ್ವಲ್ಪ ಆರಾಮು. ಸುಮ್ಮನೆ ಒಬ್ಬರೇ ಹೋಗೋದು ಸ್ವಲ್ಪ ರಿಸ್ಕೆ. ಜೊತೆಲಿ ಹೋಗ್ಬಿಡೋದು ಬೆಟರು. ಇಲ್ಲಿಂದ ಟ್ರೆಕ್ ಮಾಡ್ಕೊಂಡು ಇವಾಗ ನೇತ್ರಾವತಿ ನದಿ ಸಿಗುತ್ತಲ್ಲ, ಅಲ್ಲಿಗೆ ಬಂದಿದ್ದೀನಿ. ಈ ನದಿ ಕ್ರಾಸ್ ಮಾಡಿ ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗ್ಬೇಕು. ಇಲ್ಲಿಂದ ಸ್ಟೀಪ್ ಸ್ಟಾರ್ಟು. ಮಾತ್ರ ಇಲ್ಲಿ ವ್ಯೂ ಮಾತ್ರ ಸಖತ್ತಾಗಿದೆ. ಇಲ್ಲಿ ಸುತ್ತ ಮರಗಳು, ಮಧ್ಯ ನೇತ್ರಾವತಿ ನದಿ ಹರ್ಕೊಂಡು ಹೋಗ್ತಿರುತ್ತೆ. ತುಂಬ ಮಳೆಯಾದಾಗ ಫ್ಲೋ ಜಾಸ್ತಿ ಇರ್ತದೆ. ಈಗೇನು ಅಷ್ಟು ಮಳೆ ಇಲ್ಲ, ಫ್ಲೋ ಕಡಿಮೆ ಇದೆ. ಆದರೂ ಒಂದು ಹಗ್ಗ ಕಟ್ಟಿದ್ದಾರೆ ಸಪೋರ್ಟ್ಗೆ ಇಟ್ಕೊಂಡು ಹರ್ಕೊಂಡು ಹೋಗೋಕ್ಕೆ. ಇಲ್ಲಿವರೆಗೂ ಏನು ಚಾಲೆಂಜಿಂಗ್ ಅನಿಸಿಲ್ಲ. ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗಬೇಕು, ಅದು ಸ್ವಲ್ಪ ಚಾಲೆಂಜಿಂಗು. ನಾನು ಇಲ್ಲೇ ತಿಂದು ಇಲ್ಲಿಂದ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತೀನಿ. ಇವಾಗ ಅರ್ಧ ಸ್ಟೀಪ್ ಹತ್ಕೊಂಡು ಬಂದಿದ್ದೀನಿ. ಅರ್ಧ ಸ್ಟೀಪ್ಗೆ ವ್ಯೂ ಹೆಂಗಿದೆ ಅಂದರೆ ಹಿಂದೆ ತೋರಿಸ್ತೀನಿ ನೋಡಿ, ಮಸ್ತು. ಈಗಂತೂ ಫುಲ್ಲು ಮೋಡಲ್ಲಿ ಮಂಜೆಲ್ಲ ಕವರ್ ಆಗಿಬಿಡ್ತು. ಅವಾಗ ಫುಲ್ಲು ಸಖತ್ತಾಗಿ ಕಾಣಿಸ್ತಾಯಿತ್ತು. ಫುಲ್ಲು ಸ್ವಲ್ಪ ಫಾಗು, ಸ್ವಲ್ಪ ಫುಲ್ಲು ಗ್ರೀನರಿ. ಇದೊಂಥರ ಲ್ಯಾಂಡ್ಸ್ಕೇಪು. ಬೇರೆ ಎಲ್ಲ ಕಡೆ ಟ್ರೆಕ್ಕಿಂಗ್ ಹೋದಾಗ ಕಾಣಿಸೋದ್ಕಿಂತ ನೇತ್ರಾವತಿ ಸಖತ್ತಾಗಿ ಕಾಣಿಸ್ತದೆ. ಅರ್ಧ ಬಂದಿದ್ದೀನಿ. ಈಗ ಮೇಲೆ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ 1 ಕಿಲೋಮೀಟ್ರ್ ಒಂದು ದೊಡ್ಡ ಗುಡ್ಡ ಇದೆ, ಅದು ಹತ್ತಿದ್ರೆ ಅದೇ ಟಾಪು. ಒಂದು 20 ನಿಮಿಷದಲ್ಲಿ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಎಲ್ಲೇ ಟ್ರೆಕ್ಕಿಂಗ್ ಹೋದ್ರೂ ಒಂದೇ ನೆನ್ಪಿಟ್ಕೊಳ್ಳಿ, ನಾವು ತುಂಬ ಮೇಲೆ ಹೋದಂಗೆ ಇಮ್ಯುಡಿಟಿ ಜಾಸ್ತಿ ಆಯ್ತದೆ, ಹೆವಿ ಸೆಕೆ ಆಯ್ತದೆ. ನೀವು ಚಳಿ ಆಯ್ತದೆ ಅಂದ್ಬಿಟ್ಟು ಒಳ್ಳೆ ಬಾಂಬರು, ಪುಲೋವರ್ಗಳು, ದಪ್ಪಾಗಿರೋ ಜಾಕೆಟು ಅವೆಲ್ಲ ಹಾಕೊಂಬಂದ್ಬಿಟ್ರೆ ಫುಲ್ಲು ಬೆವತಾಗಿ ಬಾಡಿಯಿಂದ ನೀರು ಸುರಿತಾ ಇರ್ತದೆ. ಕೆಳಗಡೆ ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಚಳಿ ಅನಿಸ್ಬೋದು ಅಷ್ಟೇ. ಮೇಲೆ ಹೋಗ್ತಾ ವಿಪರೀತ ಸೆಕೆ ಆಯ್ತದೆ. ಬರಬೇಕಾದ್ರೆ ಆದಷ್ಟು ಸಿಂಪಲಾಗಿ ಬನ್ನಿ. ರೈನ್ ಜಾಕೆಟ್ ಇದ್ದರೆ ಅಷ್ಟು ಸಾಕು, ಮಳೆ ಇದ್ದರೆ. ಬೇರೆ ಇನ್ನೇ ದಪ್ಪ ಜಾಕೆಟೆಲ್ಲ ಬೇಕಾಗಲ್ಲ. ಈಗ ಆಲ್ಮೋಸ್ಟ್ 85% ಹತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಅದೊಂದು ಸ್ಲೀಪ್ ಹತ್ತಿದ್ರೆ ಟಾಪ್ ಅದು. ಆಲ್ಮೋಸ್ಟ್ ಇಲ್ಲೇ ವ್ಯೂ ಚೆನ್ನಾಗಿ ಕಾಣಿಸ್ತದೆ. ಇದೆಲ್ಲ ಶೋಲ ಅರಣ್ಯ. ಬೆಟ್ಟದ ಮೇಲೆಲ್ಲ ಹುಲ್ಲುಗಾವಲು ಇರುತ್ತೆ, ಅದೆಲ್ಲ ಶೋಲ ಹುಲ್ಲುಗಾವಲು. 2 ಬೆಟ್ಟಗಳ ಮಧ್ಯ ಕಂದಕ ಇರ್ತದಲ್ಲ, ಅದ್ರ ಮಧ್ಯೆ ಎಲ್ಲ ಮರಗಳು ಬೆಳೆದಿರ್ತದೆ. ಹಿಂದೆ ಗ್ರೀನ್ ಮರಗಳೆಲ್ಲ ಕಾಣಿಸ್ತದಲ್ಲ, ಅದೆಲ್ಲ ಶೋಲ ಅರಣ್ಯ ಅಂತಾರೆ. ಅದರಿಂದನೇ ಇಲ್ಲೆಲ್ಲ ಶೋಲ ಹುಲ್ಲುಗಾವಲು ಇರೋದ್ರಿಂದನೇ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಗ್ರಾಸ್ ಬೆಳೆಯೋದು. ಇದೆಲ್ಲ ಗ್ರಾಸ್ ಲ್ಯಾಂಡು. ಇಲ್ಲೇ ಮುಂಚೆ ಎಲ್ಲ ಹುಲ್ಲುಗಾವಲಾಗಿತ್ತು. ಇಲ್ಲಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಹಸುಗಳನ್ನ ಮೇಯ್ಸೋದಕ್ಕೆ ಇಲ್ಲಿ ಕರ್ಕೊಂಬರ್ತಿದ್ರಂತೆ. ಇಲ್ಲಿ ಹುಲ್ಲುಗಾವಲು ಇರೋದ್ರಿಂದನೇ ಫುಲ್ಲು ಈ ಕಡೆ ಬೆಟ್ಟ ಎಲ್ಲ ತುಂಬ ಗ್ರೀನರಿಯಾಗಿ ಕಾಣಿಸೋದು. ಬೇರೆ ಬೆಟ್ಟಗಳಿಗೆ ಹೋಲಿಸ್ಕೊಂಡಾಗ ತುಂಬ ಗ್ರೀನರಿಯಾಗಿ ಕಾಣಿಸ್ತದೆ. ಅದಕ್ಕೆ ಕಾರಣ ಇಲ್ಲಿ ಹುಲ್ಲು ಬೆಳೆದಿರೋದ್ರಿಂದನೇ ತುಂಬ ಗ್ರೀನಾಗಿ ಕಾಣಿಸೋದು. ಈಗ ಅದು ಒಂದು 15% ಅಷ್ಟು ಹತ್ತಬೇಕಷ್ಟೇ. ಸುಮಾರು ಒಂದು 1/2-3 ಕಿಲೋಮೀಟ್ರ್ ಆಗ್ಬೋದು. ಫುಲ್ಲು ಒಂದೇ ಸ್ಟೀಪು. ಅದು ಹತ್ತಿ ಮೇಲೆ ಕೂತ್ಕೊಂಡು ಒಂದಷ್ಟೊತ್ತು ನೀಟಾಗಿ ಎಲ್ಲ ವ್ಯೂ
ನೋಡಿಕೊಂಡು ಸಮಾಧಾನ ಆದಮೇಲೆ ಕೆಳಗೆ ಇಳಿದು ಹೋಗಬೇಕು. ನಾವು ಅಲ್ಲಿ ಆಲ್ಮೋಸ್ಟ್ 8:15 8:20 ಅನಿಸುತ್ತೆ ಶುರು ಮಾಡಿದಾಗ. ಈಗ 10 ಗಂಟೆ, ಆಲ್ಮೋಸ್ಟ್ ಹತ್ತೋದಕ್ಕೆ 2 ಅವರ್ ಆಯಿತು. ಜಾಸ್ತಿ ಬಿಸಿಲಿದೆ ಇರೋದ್ರಿಂದ ಆರಾಮಾಗಿ ಹತ್ಕೊಂಡ್ವಿ. ಸ್ವಲ್ಪ ಮಳೆ ಬರ್ತಾಯಿತ್ತು, ಸ್ಕಿಡ್ ಆಗೋ ಚಾನ್ಸಸ್ ಇರ್ತದೆ. ಒಳ್ಳೆ ಶೂ ಹಾಕ್ಕೊಂಡಿದ್ರೆ ಆರಾಮಾಗಿ ಹತ್ಕೊಂಡ್ಬರ್ಬೋದು, ಅದು ಏನು ತೊಂದರೆ ಆಗೋಲ್ಲ. ಈಗ ಅದು ಹತ್ಬಿಟ್ಟು ಮೇಲೆ ಹೆಂಗೆ ಕಾಣಿಸುತ್ತೆ ನೋಡೋಣ ಬನ್ನಿ. ಫೈನಲಿ ಫುಲ್ಲು ಮೇಲೆ ಹತ್ಕೊಂಡ್ಬಂದಿದ್ದೀನಿ. 2 ಅವರ್ 10 ನಿಮಿಷ ಆಯಿತು. ಇಲ್ಲಿ ಮೇಲ್ಗಡೆ ಬಂದರೆ ಫುಲ್ಲು ಮಂಜು, ಆಮೇಲೆ ಕ್ಲೌಡ್ಸು ಸಣ್ಣದಾಗಿ ಮೂವ್ ಆಗ್ತಿರುತ್ತೆ, ಮಂಜು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಇಲ್ಲಿಂದಂತೂ ಲ್ಯಾಂಡ್ಸ್ಕೇಪು ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ತದೆ. ಈ ಕಡೆಗೆಲ್ಲ ಎಲ್ಲ ಬೆಟ್ಟಗಳು ಇಲ್ಲಿಂದ ನೀಟಾಗಿ ಕಾಣಿಸ್ತದೆ. ಕುದುರೆಮುಖ, ಆಮೇಲೆ ನೇತ್ರಾವತಿ, ಅದು ಉಗಮ ಸ್ಥಾನ ಇದೆಯಲ್ಲ ಅದೆಲ್ಲ ಈ ಕಡೆಗೆ ಬರೋದು. ಎಲ್ಲ ಬೆಟ್ಟಗಳು ಚೆನ್ನಾಗಿ ಕಾಣಿಸೋದ್ರಿಂದ ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣಿಸ್ತದೆ. ಇದು ಹೆಂಗಿದೆ ಅಂದರೆ ಇದು ಈ ಪೀಕ್ ಮೇಲಿದೀವಲ್ಲ ನೇತ್ರಾವತಿ, ಅದ್ರ ಸುತ್ತ ಬೆಟ್ಟಗಳಿವೆ. ಅದರಿಂದಾಗಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸೋದು. ಇಲ್ಲಿಂದ ಕೂತಿದ್ದು ಒಂದಷ್ಟೊತ್ತು ಎಲ್ಲ ನೋಡಿಕೊಂಡು ಇಲ್ಲಿಂದ ಇಳಿಗದೆ ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ಇಲ್ಲೇ ಕೂತಿದ್ದು ಇಲ್ಲಿಂದ ಓಡ್ತೀನಿ. ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಈ ಕಡೆ ಎಲ್ಲ ಫುಲ್ಲು ಫಾಗ್ ಕವರ್ ಆಗಿದೆ, ಈ ಕಡೆ ಎಲ್ಲ ಫುಲ್ಲು ಗ್ರೀನಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ. ಇವಾಗ ಇಲ್ಲೂ ಕವರ್ ಆಗ್ತಾ ಇದೆ. ಸುಮಾರು ಒಂದು 10 ನಿಮಿಷದಿಂದ ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಆ ಕಡೆಯಿಂದ ಫಾಗು ಈ ಕಡೆಗೆ ನಿಧಾನಕ್ಕೆ ಬರ್ತಾ ಇದೆ. ನೋಡ್ತಾ ಕೂತಿದ್ರೆ ಮಾತ್ರ ಅದೇ ಸಖತ್ ಮಜಾ. ಸಣ್ಣದಾಗಿ ಮಳೆ ಬರ್ತಾ ಇದೆ. ಇಷ್ಟು ಮೇಲ್ಗಡೆ ಮಳೆಲೂ ಮೇಲೆ ಹತ್ಕೊಂಡು ಬಂದಿದ್ದಕ್ಕೂ ಸ್ವಲ್ಪ ಸಾರ್ಥಕ. ನಾನು ಹೋದ ಸರಿ ಬಂದಾಗ ಚೆನ್ನಾಗಿರಲ್ಲ, ಬೇಜಾರಾಗಿ ಹೋಗ್ಬಿಟ್ಟಿದೆ. ಈ ಸರಿ ಬಂದಿದ್ದು ಇನ್ನೂ ನಾವೇ ಫಸ್ಟು ಹತ್ಕೊಂಬರೋಕ್ಕೆ ಶುರುವಾಗಿದ್ದು, ಕ್ರೌಡು ಇರಲಿಲ್ಲ. ಅದರಿಂದ ನಾವೇ ಫಸ್ಟ್ ಬಂದಿದ್ದರಿಂದ ಮೇಲ್ಗಡೆ ಅಷ್ಟು ಕ್ರೌಡ್ ಇಲ್ಲ, ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ವ್ಯೂ ಮಾತ್ರ ಸಖತ್ತಾಗದೆ. ಕೆಳಗೆ ಇಳಿಯೋಕ್ಕೆ ಶುರು ಮಾಡಿ ಒಂದು 50% ಅಷ್ಟು ಸ್ಟೀಪ್ ಇಳಿದು ಬಂದಿದ್ದೀನಿ. ಹತ್ತೋದಕ್ಕಿಂತ ಇಳಿಯೋದಕ್ಕೆ ಎಷ್ಟು ಕಷ್ಟ ಆಯ್ತದೆ ಅಂದರೆ, ಆಮೇಲೆ ಟ್ರೆಕ್ಕಿಂಗ್ ಶೂ ಹಾಕೊಂಬಂದಿದೆ. ಅದು ಒಂದು ಸೈಜ್ ಮಾಮೂಲಿ ಶೂಗಿಂತ ಒಂದು ಸೈಜ್ ದೊಡ್ಡ ಸೈಜ್ ತಗೋಬೇಕಾಗಿತ್ತು. ಬೆರಳೆಲ್ಲ ನೋವು ಬಂದ್ಬಿಡ್ತು. ಆಮೇಲೆ ಸ್ಟಿಕ್ಕು ಕೆಳಗಡೆ ನಮ್ಮ ಜೊತೆಗೆ ಯಾರಾದ್ರು ಗೈಡ್ ಬಂದಿರ್ತಾರಲ್ಲ, ಅವ್ರು ಒಂದಷ್ಟು ಅಲ್ಲಿ ಸ್ಟಿಕ್ಗಳು ಇಟ್ಟಿರ್ತಾರೆ, ಸ್ಟಿಕ್ ಕೊಡ್ತಾರೆ. ಆ ಸ್ಟಿಕ್ಕು ತಗೊಂಬಂದರೆ ಇಳಿಬೇಕಾದ್ರೆ ಸಿಕ್ಕಾಪಟ್ಟೆ ಯೂಸ್ಫುಲ್ಲು. ಸ್ಟಿಕ್ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸ್ಕಿಡ್ ಆಯ್ತದೆ. ಎಷ್ಟೊಂದು ಜನ ಜಾರಿ ಬೀಳ್ತವ್ರೆ. ಮಳೆಯೆಲ್ಲ ಬಿದ್ದಿರೋದ್ರಿಂದ ಫುಲ್ಲು ಬದಿ ಥರ ಇದೆ. ಸ್ವಲ್ಪ ಕಾಲಿಟ್ಟರೆ ಜಾರ್ಕೊಂಡು ಹೋಗ್ಬಿಡ್ತದೆ. ಈಗ ಯಾರೋ ಬರ್ಬೇಕಾದ್ರೆ ಮಧ್ಯ 2 ಸ್ಟಿಕ್ ಇಟ್ಕೊಬತ್ತಾಯಿದ್ದ, ಅವನ ಹತ್ರ ಒಂದು ಸ್ಟಿಕ್ ಇಸ್ಕೊಂಡೆ. ಸ್ಟಿಕ್ ಇಲ್ಲ ಅಂದರೆ ಸ್ವಲ್ಪ ಇಳಿಬೇಕಾದ್ರೆ ತುಂಬಾ ಭಯ ಆಗುತ್ತೆ. ನೋಡ್ಕೊಂಡು ಇಳಿಬೇಕು. ಈಗ ಯಾರೋ ಸ್ಟಿಕ್ ಕೊಟ್ಟಿದ್ದಾನೆ. ಈಗ ಆಲ್ಮೋಸ್ಟ್ ನೇತ್ರಾವತಿ ನದಿ ಅದು ಕ್ರಾಸ್ ಆಗುತ್ತಲ್ಲ, ಅಲ್ಲಿವರೆಗೂ ಹತ್ತತ್ರ ಬಂದಿದ್ದೀನಿ. ಅಲ್ಲೋಗಿ ಅಲ್ಲಿಂದ ಹೊರಡಬೇಕು. ಹತ್ತೋದಕ್ಕಿಂತ ಇಳಿಯೋದಕ್ಕೆ ಜಾಸ್ತಿ ಟೈಮ್ ಬೇಕು ಈ ಮಳೆ ಟೈಮಲ್ಲಿ. ಈಗ ಹತ್ಬೇಕಾದ್ರೆ 2 ಅವರ್ಗೆ ಹತ್ಬಿಟ್ಟಿದ್ವಿ, ಇಳಿಬೇಕಾದ್ರೆ 2.5 ಅವರ್ ಆಗ್ಬೋದು. ಹೋಗೋಣ. ಈಗ ಅಲ್ಲೋಗಿ ನದಿ ಹತ್ರ ನಾನು ಬಾಟ್ಲ ನೀರು ತುಂಬ್ಕೊಂಡಿಲ್ಲ. ಮೇಲ್ಗಡೆ ನದಿ ಆದಮೇಲೆ ಬೇರೆಲ್ಲೂ ನೀರು ಸಿಗೋಲ್ಲ, ಅಲ್ಲೇ ನೀರು ತುಂಬ್ಕೋಬೇಕಿತ್ತು. ನಾನು ತುಂಬ್ಕೊಂಡಿರಲಿಲ್ಲ. ಈಗ ಅಲ್ಲೋಗಿ ನೀರು ಕುಡಿದು ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿಕೊಂಡು ಮುಂದೆ ಹೋಗಿ ಬೇಸ್ ಪಾಯಿಂಟ್ ಇದೆಯಲ್ಲ, ಅಲ್ಲೋಗಿ ಇವ್ರಿಗೆ ಜೀಪವ್ರಿಗೆ ಫೋನ್ ಮಾಡಿದ್ರೆ ಬಂದು ಪಿಕಪ್ ಮಾಡ್ತಾರೆ. ಆ ಕಡೆಯಿಂದ ಇಳ್ಕೊಂಬನ್ನಲ್ಲ, ಪೂರ್ತಿ ಸ್ಟೀಪ್ ಹಿಡಿದು ಕೆಳಗಡೆ ಬಂದಾಗ ನೇತ್ರಾವತಿ ನದಿ ಸಿಕ್ತು. ನನ್ನ ಅದೃಷ್ಟ ಹೆಂಗಿದೆ ಅಂದರೆ, ನಾನು ಇಲ್ಲಿ ಬಂದಾಗ ನನ್ನ ಹಿಂದೆನೇ ಯಾರೋ ಬರ್ತಾ ಇರಲಿಲ್ಲ, ಆ ಕಡೆಯಿಂದ ಯಾರೋ ಬರ್ತಾ ಇರಲಿಲ್ಲ. ಒಂದು 10 ನಿಮಿಷದಿಂದ ಇಲ್ಲೇ ಕೂತಿದ್ದೀನಿ. ಎಷ್ಟು ಪೀಸ್ ಆಫ್ ಮೈಂಡ್ ಅಂದರೆ, ಇಲ್ಲಿಂದ ಎದ್ದೋಗೋಕ್ಕೆ ಮನಸ್ಸಾಗ್ತಿಲ್ಲ. ಮಾತ್ರ ಇಲ್ಲಿ ಸೌಂಡು, ಇಲ್ಲಿ ಈ ಕಡೆ ಎಲ್ಲ ಫುಲ್ಲು ಮರ ಎಲ್ಲ ಕವರ್ ಆಗಿಬಿಟ್ಟಿದೆ. ಮೇಲ್ಗಡೆ ಏನು ಆಕಾಶ ಅಷ್ಟು ಕಾಣಿಸ್ತಾನೆ ಇಲ್ಲ. ಕೂತೇ ಇದ್ದರೆ ಇಲ್ಲಿಂದ ಎದ್ದೋಗೋಕ್ಕೆ ಮನಸ್ಸಾಗ್ತಿಲ್ಲ, ಅಷ್ಟು ಸಖತ್ತಾಗೋದಿಲ್ಲೆಲ್ಲ. ಇನ್ನೊಂದು 10 ನಿಮಿಷ ಕೂತಿದ್ದು ಇಲ್ಲಿಂದ ಕೆಳಗಿಳಿದು ಹೋಗೋದು. ಸಾಕಾಯಿತು. ಮೇಲಿಂದ ಇಳ್ಕೊಂಡು ಬಂದೆ. ಆಲ್ಮೋಸ್ಟ್ 2 ಅವರ್ ಆಯಿತು. 2 ಅವರ್ ಇಲ್ಲ, 1.25 ಅವರ್ ಆಯಿತು. ಇಳಿಯೋದು ಮಾತ್ರ ಭಾರಿ ಕಷ್ಟ. ಹತ್ತಬೇಕಾದ್ರೆ ಸುಸ್ತಾಗುತ್ತೆ, ಇಳಿಬೇಕಾದ್ರೆ ತುಂಬ ಭಯ ಆಗುತ್ತೆ. ಟ್ರೆಕ್ಕಿಂಗ್ ಶೂಗಳು ಯಾವುದೇ ಶೂ ಹಾಕೊಂಬಂದ್ರು, ಟ್ರೆಕ್ಕಿಂಗ್ ಬಂದಾಗ ಯಾವುದೇ ಶೂ ಹಾಕೊಂಬಂದ್ರೆ ಒಂದು ಸೈಜು ದೊಡ್ಡದಿರೋದು ಹಾಕೊಂಬಂದರೆ ಬೆಟರು. ಯಾಕಂದರೆ ಇಳಿಬೇಕಾದ್ರೆ ಕಾಲು ಮುಂದೆ ಸ್ಕಿಡ್ ಆಗುತ್ತಲ್ಲ, ಬೆರಳೆಲ್ಲ ಮುಂದೆ ಬಂದು ಸರಿಗಮ ಪದನಿಸ ಆಡಿಸ್ಬಿಡ್ತದೆ. ನನಗಂತೂ ಬೆರಳುಗಳೆಲ್ಲ ತುಂಬ ನೋವು ಬಂತು. ಈಗ ನಾನು ಎಲ್ಲಿಂದ ಶುರು ಮಾಡಿದೆ, ಫಾರೆಸ್ಟ್ ಆಫೀಸ್ ಚೆಕ್ ಪೋಸ್ಟು, ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿಂದ ಜೀಪು ನೋಡಬೇಕು. ಜೀಪು ನನ್ನ ಜೊತೆ ಬಂದಿದ್ದವರು ಬರೋವರೆಗೂ ಕಾಯಬೇಕು, ಇಲ್ಲ ಡ್ರಾಪ್ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿಂದ ಹತ್ಕೊಂಡು ಬಾಳ್ಗಲ್ಗೆ ಹೋಗಿ, ಬಾಳ್ಗಲ್ಲಿಂದ ಕಳಸಾಗೆ ಹೋಗ್ಬೇಕು. ಟೈಮ್ ಇದ್ದರೆ ಕಳಸ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿಂದ ಶೃಂಗೇರಿಗೆ ಹೋಗಿ, ಶೃಂಗೇರಿಯಿಂದ ನೈಟು ಬಸ್ ಹತ್ತೋದು ಅಂತ ಪ್ಲ್ಯಾನು. ಏನಾಗುತ್ತೆ ನೋಡೋಣ. ಹೆವಿ ಮಳೆ ಅಂತೂ ಇಲ್ಲ, ಸಣ್ಣದಾಗಿ ಕುಡುಕ್ಲು.
ಸಕ್ಸಸ್ಫುಲ್ಲಾಗಿ ನೇತ್ರಾವತಿ ಟ್ರೆಕ್ಕಿಂಗ್ನ 2ನೇ ಸಾರಿ ಕಂಪ್ಲೀಟ್ ಮಾಡಿದ್ದೀನಿ. ಮೊದಲನೇ ಸಾರಿ ಬಂದಾಗ ಫುಲ್ಲು ಡ್ರೈ ಇತ್ತು, ಅಷ್ಟು ಚೆನ್ನಾಗಿರಲಿಲ್ಲ. ಈಗ ಮಾನ್ಸೂನಲ್ಲಿ ಬಂದಿರೋದ್ರಿಂದ ಸಖತ್ತಾಗಿತ್ತು, ಹೆವಿ ಖುಷಿ ಆಯಿತು.